ಹಾಯ್ ಗಾಯ್ಸ್, ಮೋನಿಕಾ ಶಿವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋ ಬಂದು ನಂದು ಕೊರೋನಾ ಟೈಮ್ ಸಿಚುವೇಶನ್ ಬಗ್ಗೆ ಮಾಡೋಣ. ಮತ್ತು ನಿಮ್ಮ ಹತ್ರ ನನ್ನ ಒಂದು 3 ವರ್ಷದ ಜರ್ನಿಲಿ ಎಷ್ಟು ಸಫರ್ ಪಟ್ಟಿದ್ದೀನಿ ಅಂತ, ಈ ಒಂದು 3 ವರ್ಷದಲ್ಲಿ ಎಷ್ಟು ಸಫರ್ ಪಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ಇದರಲ್ಲಿ ವಿಡಿಯೋನ ಹಾಕೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನಾನು 2021 ನಾನು ಸೆಕೆಂಡ್ ಪಿ ಯು ಸಿಗೆ ಸೆಕೆಂಡ್ ಪಿ ಯು ಸಿ ಬ್ಯಾಚಲ್ಲಿ ಇದ್ದಾಗ ನಾವು ತುಂಬಾ ಚೆನ್ನಾಗಿ ಓದ್ತಾಯಿದ್ದೋ. ಯಾಕಂದರೆ ನಾವೊಂದು ಹೆಸರು ತೊಗೋಬೇಕು, ನಮ್ಮ ಒಂದು ಕೊಡಗು ಜಿಲ್ಲೆಯಲ್ಲಿ ಟಾಪರ್ ಆಗಬೇಕು, ಕರ್ನಾಟಕದಲ್ಲಿ ಆಗದೋದ್ರೂ ಕೊಡಗಲ್ಲಿ ಆಗಬೇಕು ಅನ್ನೋ ಒಂದು ಕಾಂಪಿಟೇಷನ್ ಮೇಲೆ ನನ್ನ ಬ್ಯಾಚಲ್ಲೆಲ್ಲ ಇರೋರು ಕೂಡ ತುಂಬ ಚೆನ್ನಾಗಿ ಓದ್ತಿದ್ರು, ಕಾಂಪಿಟೇಷನ್ ಕೊಡ್ತಾಯಿದ್ರು. ಮಿಡ್ ಟರ್ಮ್ ಎಕ್ಸಾಮ್ ಆಯಿತು. ಆ ಒಂದು ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಆಯಿತು. ಅಂದರೆ 600ಕ್ಕೆ 545 ಮಾರ್ಕ್ಸ್ ತೆಗ್ದಿದೆ. ಅದು ಇನ್ನೂ ನಾವು ಇಟ್ಕೊಂಡಿದ್ದೀವಿ, ಅದನ್ನು ಸಿಕ್ಕಿದಾಗ ತೋರಿಸ್ತೀನಿ. ಅದಾದಮೇಲೆ ನಾವು ಪ್ರಿಪ್ರೇಟ್ರಿ ಎಕ್ಸಾಮ್ ನಡೀತಾಯಿತ್ತು. ಫಸ್ಟ್ ಪ್ರಿಪ್ರೇಟ್ರಿ ಕನ್ನಡ ಎಕ್ಸಾಮು. ಅವಾಗಲೇ ಏನಂದರೆ 3-4 ತಿಂಗಳು ಆಗೋಗಿತ್ತು ಕೊರೋನಾ ಸ್ಟಾರ್ಟ್ ಆಗಿ. ಈ ಒಂದು ಚೀನಾ ವೈರಸ್ ಕೊರೋನಾ ಸ್ಟಾರ್ಟ್ ಆಗಿ ಹೇಗೆ ಅಂದರೆ, ನಮಗೆ ಎಕ್ಸಾಮ್ದು ಹಿಂದಿನ ದಿನ ನಮಗೆ ಕೊರೋನಾದು ಒಂದು ಸ್ಯಾಂಪಲ್ ತೊಗೊಂಡಿದ್ರು. ಅಂದರೆ ಮೂಗಿಗೆ ಇದು ಒಂಥರ ಬರ್ಡ್ಸ್ ಥರ ಹಾಕಿ ನಾವು ಎಕ್ಸಾಮ್ ದಿನ ನಾವು ಏನಾಯಿತು ಅಂದರೆ ಎಕ್ಸಾಮ್ ಎಲ್ಲ ಬರೆದು, ಮತ್ತು ಅವತ್ತು ನನಗೆ ಏನು ಅಂದರೆ ಎಕ್ಸಾಮಲ್ಲಿ ಕನ್ನಡ ಎಕ್ಸಾಮ್ ಬರೀಬೇಕಾದ್ರೆ ಒಂದು ಸ್ವಲ್ಪ ಕಾಫ್, ಅಂದರೆ ಕೆಮ್ತಾ ಇದೆ, ಯಾಕೋ ಒಂಥರ ಸುಸ್ತು, ಎಕ್ಸಾಮ್ ಬರೆಯೋಕ್ಕೆ ಆಗ್ತಾ ಇರಲಿಲ್ಲ. ಏನು ಬರೆದೆ ಅನ್ನೋದು ಗೊತ್ತಾಗಲಿಲ್ಲ. ಒಟ್ಟಿನಲ್ಲಿ ಚೆನ್ನಾಗೇ ಬರೆದಿದೆ. ಅದಾದಮೇಲೆ ನಾನು ಏನಂದರೆ ಎಕ್ಸಾಮ್ ಎಲ್ಲ ಆಯಿತು. ನಮ್ಮನ್ನ ಮನೆಗೆ ಬಿಟ್ಟರು. ಒಂದು ನಮ್ಮದು ಅಂದರೆ ಎಂಟ್ರಿ ನಾವು ಮನೆಗೆ ಹೋಗ್ಬೇಕಾದ್ರೆ ನಮ್ಗೆ ಗೇಟ್ ಇರುತ್ತೆ ನಮ್ಮ ಸ್ಕೂಲಲ್ಲಿ. ನಾವು ಕಾಲೇಜಲ್ಲಿ ಇದ್ದಾಗ ಮತ್ತು ನಮ್ಮದು ಹೈಸ್ಕೂಲ್ ಮತ್ತು ಕಾಲೇಜ್ ಎರಡೂ ಒಂದೇ ಇದೆ. ಶ್ರೀರಂಗಾಲ ಒಳ್ಳೆ ಎಜುಕೇಷನ್ ಕೊಡ್ತಾರೆ. ನನಗೆ ತುಂಬಾ ಇಷ್ಟ. ನಮ್ಮ ಶ್ರೀರಂಗಾಲ ನಮ್ಮೂರು ಅಂದರೆ ನಂಗೆ ತುಂಬಾ ಇಷ್ಟ. ಮತ್ತು ನಮ್ಮ ಕಾಲೇಜು ಮತ್ತು ನಮ್ಮ ಒಂದು ಹೈಸ್ಕೂಲಲ್ಲಿ ನನಗೆಲ್ಲ ಸರ್ಗಳು ತುಂಬಾ ಇಷ್ಟ. ಅಲ್ಲಿ ಹೋದಾಗ ಅಲ್ಲಿ ಒಂದು ಸ್ವಲ್ಪ ಕಾಮಗಾರಿ ನಡೀತಾ ಇತ್ತು. ಸ್ವಲ್ಪ ಕಾಂಪೌಂಡೆಲ್ಲ ಎತ್ತರಿಸೋದು, ಗೇಟೆಲ್ಲ ಸರಿ ಮಾಡ್ತಾಯಿದ್ರು. ಆಗ ನಾನು ಏನಂದರೆ, ನಾವು ಶಾರ್ಟ್ಕಟ್ ಅಂದರೆ ತುಂಬಾ ರಶ್ ಆಗಿತ್ತು, ತುಂಬ ಜನ ಮಕ್ಕಳಿದ್ರಲ್ಲ ಅಂದ್ಬಿಟ್ಟು ನಾವು ಕಾಂಪೌಂಡ್ ಹರ್ಬೋಡೋಣ ಅಂದ್ಬಿಟ್ಟು ಕಾಂಪೌಂಡ್ ಹಾರಿದೆ. ಅದು ಹಾರ್ಬಿಟ್ಟು ಕಾಲು ತುಂಬಾ ನೋವಾಯ್ತಾಯಿತ್ತು. ಯಾಕೆ ಅನ್ನೋದೇ ಗೊತ್ತಿಲ್ಲ. ಸರಿ ನಡ್ಕೊಂಡು ಹೋದೆ. ಮನೆ ಗಂಟಲು ತುಂಬಾ ಸುಸ್ತಾಯ್ತಾಯಿತ್ತು. ನೀರು ಕುಡ್ಕೊಂಡು ಹಂಗೆ ನಡ್ಕೊಂಡು ಹೋದೆ. ಮತ್ತು ಮನೇಲಿ ಅಮ್ಮ ಸ್ವಲ್ಪ ಯಾಕೋ ಬೇಜಾರಾಗಿದ್ದರು. ಮೊಬೈಲ್ ತಗೊಂಡೆ. ನನ್ನ ಮೊಬೈಲು ಇತ್ತು. 10ನೇ ಕ್ಲಾಸಲ್ಲಿ ನಮ್ಮಪ್ಪ ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ತೀನಿ ಅಂದಿದ್ರು, ತೊಗೊಟ್ಟಿದ್ರು. ಮೊಬೈಲ್ ಇತ್ತು. ಅದರಲ್ಲಿ ಯಾರ್ದೋ ಫೋನ್ ಬಂದಿತ್ತಲ್ಲ, ಯಾರಮ್ಮ ಅನ್ನೊಂದು ನಂಬರ್ ಫೋನ್ ಮಾಡಿದಾರಲ್ಲ ಆ ಥರ ನಾನು ಕೇಳಲಿಕ್ಕೆ ತಕ್ಷಣವಾಗಿ ನಮ್ಮಮ್ಮ ನಂಗೆ ಹೇಳಲಿಲ್ಲ. ಬಟ್ ಆಮೇಲೆ ಹೇಳ್ತು, ನಿಮಗೆ ಕೊರೋನಾ ಪಾಸಿಟಿವ್ ಬಂದಿದೆ ಮೋನಿಕಾ. ನನಗೆ ನಾನು ಫೋನಲ್ಲಿ ಅವರಿಗೆ, ಒಬ್ಬಳೇ ಮಗಳು, ಹಿಂಗಾದರೆ ಹೆಂಗೆ, ನಾನು ಸತ್ತೋಗ್ಬಿಟ್ರೆ ಹೆಂಗೆ, ಏನೂ ಆಗೋದಿಲ್ಲ, ಫಸ್ಟು ಹಾಸ್ಪಿಟಲ್ಗೆ ಹೋಗಿ ಕೇಳಿ ಅಲ್ಲಿ ಚೆಕ್ ಮಾಡಿಸಿ ಅಂತ ಚೆಕಪ್ ಮಾಡ್ತಾರೆ, ಮತ್ತು ಏನು ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಆಯಿತು. ಅದಾದಮೇಲೆ ನಾನು ಅಪ್ಪಂಗೆ ಫೋನ್ ಮಾಡಿದೆ. ನಂಗೆ ತುಂಬಾ ಗಾಬರಿ, ಏನು ಇಲ್ದಂಗೆ ಆಯಿತು ನನಗೆ ಕೊರೋನಾ. ಅಂದರೆ ನಮ್ಮ ಕರ್ನಾಟಕದಲ್ಲೇ ಫಸ್ಟ್ ವ್ಯಕ್ತಿಗೆ ಅದು ಕಾಣಿಸ್ಕೊಂಡಿದ್ದು. ಅದು ಕೋಲಾರ ಅನಿಸುತ್ತೆ. 60 ವರ್ಷದ ವಯಸ್ಸಾದರ ಮುದುಕ, ಮತ್ತು ತುಂಬ ಜನ ಸತ್ತೋಗ್ತಿರೋದು ನೋಡಿ ನನಗೂ ಕೂಡ ತುಂಬಾ ಹೆದರಿಕಾಗ್ಬಿಡ್ತು. ಸರಿ, ನಾವು ಹೋದೋ ಶ್ರೀರಂಗಾಲ ಹಾಸ್ಪಿಟ್ಲಲ್ಲಿ ಮೇಡಮ್ ಇದ್ದರು. ಅವ್ರ ಹೆಸರು ನೆನಪಿಲ್ಲ. ಅವ್ರು ಹೋದಾಗ ಅವರು, ನೋಡಮ್ಮ ನೀವು ಕುಶಾಲನಗರಕ್ಕೆ ಹೋಗಿ ಅಲ್ಲಿ ಬ್ಲಡ್ ಸ್ಯಾಂಪಲ್ ತೊಗೊಳ್ತಾರೆ. ಯಾಕಂದರೆ ಎಲ್ಲಿಗೆ ಹರಡಿದೆ, ಮತ್ತು ಬ್ಲಡ್ಡಲ್ಲಿ ಕೌಂಟ್ ಮಾಡ್ತಾರಲ್ಲ, ಹೆಂಗೆ ಇನ್ಫೆಕ್ಷನ್ ಆಗಿದೆ, ಎಷ್ಟು ಬ್ಲಡ್ ಸೆಲ್ಸ್ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅದನ್ನು ಇದು ಮಾಡಿದ್ರು. ಆದರೆ ನಮ್ಮ ದುರಾದೃಷ್ಟ ಏನೋ ಅಲ್ಲಿರಲಿಲ್ಲ. ಅವರು ಕೂಡಿಗೆಯಲ್ಲಿ ಈಗ ಇದೆ ಹಿಂದುಳಿದ ವರ್ಗಗಳ ವಸತಿ ಕಲ್ಯಾಣ ಇಲಾಖೆ ಇರುತ್ತಲ್ಲ, ಮಕ್ಕಳುಗಳಿಗೆ ವಸತಿ ಶಾಲೆಗಳಿರುತ್ತಲ್ಲ, ಅಲ್ಲಿ ಮಾಡ್ಕೊಂಡಿದ್ದಾರೆ. ಅದನ್ನ ಕೋವಿಡ್ ಸ್ಪಾಟ್ ಆಗಿ ಅದನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೋಗಿ ಅಂದರು. ಮತ್ತು ಅಲ್ಲಿ ಹೋಗಿದ್ದಕ್ಕೆ ನಮಗೆ ಏನು ಅಂತ ಅಂದರೆ, ಇವತ್ತು ಬರಬೇಡಿ, ನಿಮಗೆ ಇವತ್ತು ಡೋಲೋ 650 ಮಾತ್ರೆ ಕೊಟ್ಟರು, ಮತ್ತು ಶೀತದ್ದು ಮಾತ್ರೆ ಕೊಟ್ಟರು. ಮನೆಗೆ ಹೋಗಿ ಮಾರನೇ ಬೆಳಗ್ಗೆ ಬನ್ನಿ ಅಂದರು. ಅದೇ ರೀತಿ ಮಾರನೇ ಬೆಳಗ್ಗೆ ಬಂದುಬಿಟ್ಟು ನಾವು ಹೋಟ್ಲ್ ಹತ್ರ ನಮ್ಮಪ್ಪ ತಿಂಡಿ ಕರ್ಕೊಂಡೋದ್ರು. ಆಗ ನನಗೆ ಬೇಜಾರಾಯಿತು ಮಾಸ್ಕ್ ತೆಗ್ದಾಗ. ಪಾಪ ನಂಗೆ ಕೋವಿಡ್ ಬಂದಿದೆ, ಪಾಪ ಅವ್ರಿಗೆಲ್ಲ ಹರಡ್ತದಲ್ವಾ ಅಂತ ಬೇಜಾರು ಮಾಡಿಕೊಂಡೆ. ಬಟ್ ತಿನ್ನು ಅಂತ ಹೇಳ್ತು. ತಿಂದುಬಿಟ್ಟು ಹೋದು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇದು ಕಡ್ಡಿ ತಗೊಂಡೋಗ್ತಾ ಇದ್ದಾರೆ ನಮ್ಮ ಅಜ್ಜಿಯವರು. ನನಗೆ ಆಯ್ತಲ್ಲ ಇಲ್ಲಿ ವೀಡಿಯೋ ಮಾಡೋಕ್ಕೆ. ಈ ವಯಸ್ಸಾದವರು ಈ ಕಡ್ಡಿಗಳೆಲ್ಲನೂ ತೊಗೊಂಡೋಗ್ಬಿಟ್ರೆ ಅಂತೂ ಸಖತ್ತು ಹಿಂಸೆ. ಇಲ್ಲಿ ಜಾಗನೂ ಇಲ್ಲ ಕೂಡ, ತಗೊಂಡು ಡಿಸ್ಟರ್ಬ್ ಮಾಡ್ತಾಯಿದ್ದಾರೆ ನನಗೆ. ಈ ವಿಡಿಯೋದಲ್ಲಿ ನನಗೆ ತೋರ್ಸೋಕ್ಕಾಗ್ತಾಯಿಲ್ಲ.
ಆ ಥರ ಆಯಿತು. ಅದಾದಮೇಲೆ ಫಸ್ಟ್ ಟೈಮ್ ನಾನು ಕೈಯಲ್ಲಿ ಬ್ಲೇಡ್ ತೆಗೆದಿದ್ದು ಅವರು. ನನ್ನ ಕೈಗೆ ಇಲ್ಲಿ ತೆಗ್ದಿದ್ರೆ ಸರಿಯಾಗಿರೋದು, ಆದರೆ ನನಗೆ ಈ ಹ್ಯಾಂಡ್ ಇಲ್ಲಿ ತೆಗ್ದುಬಿಟ್ರು, ಈ ಥರ ಇಲ್ಲಿ ತೆಗ್ದುಬಿಟ್ರು. ನನಗೆ ಜೀವ ಬಾಯಿ ಬಂದಂಗೆ ಆಯಿತು. ನಾನು ಹತ್ಬಿಟ್ಟೆ, ಪಾಪ ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ನಾವು ಸ್ವಲ್ಪ ಬೇಜಾರು ಮಾಡಿಕೊಂಡು. ಅದಾದಮೇಲೆ ಅವತ್ತು ಏನೋ ಗ್ರಾಸರಿಗೆ ಫುಲ್ಲು ಮಳೆ. ನಾನು ನಮ್ಮಪ್ಪ ಒಂದು ಅಂಚಿಂದು ಇರುತ್ತಲ್ಲ ಅಲ್ಲೋಗಿ ಶೆಡ್ ಹತ್ರ ಸುಮಾರು ಅಂತ ಅಲ್ಲಿ ನಿಂತಿರು. ನನಗಂತೂ ನಿಲ್ಲಕ್ಕೂ ಆಗ್ತಾಯಿಲ್ಲ, ಕೂರಕ್ಕೂ ಆಗ್ತಾಯಿಲ್ಲ, ಕಾಲ ಹತ್ರ ಎಲ್ಲ ತುಂಬಾ ಪೇನ್ ಆಯಿತು. ಹೆಂಗೋ ಮಳೆ ನಿಂತು ಮನೆಗೆ ಹೋದೆ. ಅದಾದಮೇಲೆ ಆಗಿದ್ದೆ ರಿಯಲ್ ಸ್ಟೋರಿ. ಏನಂದರೆ ನನಗೆ ವಾಮಿಟ್ ಸ್ಟಾರ್ಟ್ ಆಯಿತು. ಊಟ ಮಾಡೋಕ್ಕಾಗ್ತಾಯಿಲ್ಲ, ಸುಸ್ತು, ಊಟನೇ ಮಾಡೋಕ್ಕಾಗ್ತಾಯಿಲ್ಲ, ಸುಸ್ತು, ವಾಮಿಟಿಂಗು, ಲೂಸ್ ಮೋಷನ್ನು. ಆಮೇಲೆ ಏನು ಅಂದರೆ ಏನೋ ಒಂಥರ ಈ ಮೂಗು ಫುಲ್ಲು ಬ್ಲಾಕ್ ಆಗಿಬಿಡೋದು. ಅದಾದಮೇಲೆ ನಾವು ಬರೋ ಡಾಕ್ಟ್ರ್ ಹತ್ರ ಮಾಸ್ಕ್ ಹಾಕ್ಕೊಂಡ್ರೆ ಪಾಪ ಅವರು ಅಲ್ಲಿ ಒಂದು ಏನಂದರೆ ಆಸ್ಪತ್ರೆನ ಓಪನ್ ಮಾಡಿದ್ರಿಂದ ಅವರು ನಮಗೆ ಹೆಲ್ಪ್ ಮಾಡಿದ್ರು, ಇಂಜೆಕ್ಷನ್ ಮಾಡಿದ್ರು. ಪಾಪ ನಮಗೆ ಕೊರೋನಾ ಬಂದಿದ್ದರೂ ಕೂಡ ಅವರು ನನಗೆ ಇಂಜೆಕ್ಷನ್ ಮಾಡಿದ್ರು. ಅದಾದಮೇಲೆ ನನ್ನ ಮನೆಗೆ ಕರ್ಕೊಂಬಂದರು. ಆದರೂ ಕೂಡ ಬೇದಿ ಅಂತೂ ನಿಲ್ಲೇ ಇಲ್ಲ, ಅಂದರೆ ಲೂಸ್ ಮೋಷನ್ ಅಂತೂ ನಿಲ್ಲೇ ಇಲ್ಲ. ಊಟ ಮಾಡಿದ್ರು ಕೂಡ ವಾಮಿಂಟು, ತಲೆನೋವು, ಈ ಮೂಗು ಬ್ಲಾಕು. ಮತ್ತು ನಮ್ಮನ್ನ ಏನಾಗ್ಬಿಟ್ರು ಅಂದರೆ ಲಾಕ್ಡೌನ್ ಮಾಡಾಕ್ಬಿಟ್ರು. ನನಗೇನು ಅನಿಸ್ಬಿಡ್ತು ಅಂದರೆ 14 ದಿನವ ಯಾವುದೋ ಜೈಲಲ್ಲಿ ಇದ್ದೀನಿ ಅನಿಸ್ಬಿಡ್ತು. ಫುಲ್ ಬರೀ ಕಷಾಯಗಳು, ಅದು ಬರೋರು ಆಶಾ ಕಾರ್ಯಕರ್ತರು ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ಹುಷಾರಾಯ್ತಾ, ಮಾತ್ರೆ ಕೊಡೋರು, ಇನ್ನೇನು ಇಲ್ಲ ಅಷ್ಟೇ, ಹೊರ್ಗಡೆನೂ ಹೋಗೋಂಗಿಲ್ಲ. ಆ ಥರ ಆಗಿಬಿಡ್ತು. ನನ್ನ ರೂಮ್ಗೆ ಆಗ್ತು. ಆದರೂ ನಮ್ಮ ಅಪ್ಪ ಅಮ್ಮಂಗೆ ಹರಡ್ತು. ಅದಾದಮೇಲೆ ನಮ್ಮ ಅಣ್ಣನಿಗಾಯಿತು. ಅವ್ನಿಗೆ ಹಾಸನ ಕಾಲೇಜಲ್ಲಿದ್ದ, ಮಲೆನಾಡು ಕಾಲೇಜಲ್ಲಿ. ಅಲ್ಲಿಂದ ನಮ್ಮ ಅಣ್ಣನಿಗೆ ಸ್ಪ್ರೆಡ್ ಮಾಡ್ಕೊಂಬಂದು ಅವನು ಹುಷಾರಿಲ್ಲ. ಫುಲ್ 4 ಜನಕ್ಕೂ ಮನೇಲಿ ಕೋವಿಡ್. ಅದಾದಮೇಲೆ ನನಗೆ ಮೂಗು ಬ್ಲಾಕ್ ಆದರೆ ನನಗೆ ಆಗ್ತಾಯಿರಲಿಲ್ಲ. ನಮ್ಮ ಅಪ್ಪಂಗೆ ಬೈದ್ಬಿಟ್ಟೆ, ನನಗೆ ಆಗ್ತಾಯಿಲ್ಲ, ನಾನು ಹೋಗ್ತೀನಿ, ನಾನು ಮಡಿಕೇರಿ ಆಸ್ಪತ್ರೆಗೆ ಹೋಗ್ಬಿಡ್ತೀನಿ. ಆಗ ನನಗೆ ಸಿಕ್ಕಿದ್ದು ಸಂಜಯ್ ಸರ್ ಅಂತ. ಅವರು ಹೆಬ್ಬಾಲೆಯಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಅವರು ಏನಂದರೆ ಅವರು ಒಂದು ಏನೋ ಅಂದರೆ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನನಗೆ ಅಷ್ಟು ನೆನಪಿಲ್ಲ. ವರ್ಕ್ ಮಾಡ್ತಾಯಿದ್ದಾರೆ. ಸಂಜಯ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನಿದ್ರೆ ಒಂದು ಜೋಕ್ ಅಂದರೆ, ನಾವು ಸೆಕೆಂಡ್ ಪಿ ಯು ಸಿಲಿದ್ದಾಗ ಈ ಕೊರೋನಾ ಬಗ್ಗೆ ಒಂದು ಕ್ವಶನ್ಸ್ ಕೇಳ್ತಾಯಿದ್ರು. ಅದ್ರ ಬಗ್ಗೆ ನಾನು ಆನ್ಸರ್ನ ಮಾಡ್ತಾ ಇರ್ಬೇಕಾರೆ ನಾನು ಅದರಲ್ಲಿ ಫಸ್ಟ್ ಬಂದು ನನಗೆ ಪ್ರೈಸ್ ಕೂಡ ಬಂದಿತ್ತು. ಆದರೆ ನನಗೆ ಕೊರೋನಾ ಬರ್ತಲ್ಲ ಅಂದ್ಬಿಟ್ಟು ಸಂಜಯ್ ಸರ್ ನೆಗಾಡ್ತಾಯಿದ್ರು. ಅದಾದಮೇಲೆ ಈ ಥರ ಆ್ಯಂಬುಲೆನ್ಸ್ ಕಳಿಸಿದ್ರು. ನಾನು ನಮ್ಮಪ್ಪ ಹೋದು. ಅಲ್ಲಿ ಹೋದ ತಕ್ಷಣ ಅವರು ಮತ್ತೆ ಬ್ಲಡ್ ತೊಗೊಂಡ್ರು, ಮತ್ತು ಪಲ್ಸ್ ಏನಿಲ್ಲ ಕಣಮ್ಮ ಹೋಗಮ್ಮ ಅಂತ ದನ ಥರ ಅದ್ಲಿಸಿದ್ರು. ಒಂದು ಟಾನಿಕ್ಕು ಕೊಡಲಿಲ್ಲ, ಒಂದು ಟ್ಯಾಬ್ಲೆಟು ಕೊಡಲಿಲ್ಲ, ಏನೂ ಇಲ್ಲ. ಈ ಮನೇಲೇ ಒಂದು ಸ್ವಲ್ಪ ಶುಂಠಿ ಕಷಾಯ ಮಾಡ್ಕೊಳ್ಳಿ ಸರಿಯಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಆ ಥರ ಆಯಿತು. ಅದಾದಮೇಲೆ ಮತ್ತೆ ಮನೆಗೆ ಬಂದು, ಅದಾದಮೇಲೆ ನಮ್ಮ ಅಣ್ಣನಿಗೆ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಉಸಿರಾಡೋಕ್ಕೆ ಆಗಲ್ಲ, ಮನುಷ್ಯ ನಂಗೆ ಆಗಲ್ಲ, ನಾನು ಬದುಕಾಗಲ್ಲವೇನೋ ಅಂತ ನನಗೆ ತುಂಬಾ ಆತಂಕ ಆಯಿತು. ಅಯ್ಯೋ ಯಾಕೆ ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಅಣೆಯ ಏನಾಯ್ತೈತೆ ಅಣೆಯ ಅಂತಲೇ ಕರಿತೀನಿ. ಬಾನು ಏನಾಯಿತು ಅಂತ ಕೇಳ್ತಾ ಇದ್ದೆ. ಒಂದೊಂದ್ಸರಿ ಹೆಸರು ಕರಿತೀನಿ. ಆವಾಗ ನಾನು ಸಂಜಯ್ ಸರ್ಗೆ ಫೋನ್ ಮಾಡಿದೆ. ಅವರು ಫಸ್ಟ್ ಮಾಡಿದಾಗ ಎತ್ತಲಿಲ್ಲ, ಬಟ್ 12 ಗಂಟೆ ರಾತ್ರಿ ಮಾಡಿದಾಗ, ಆಮೇಲೆ 2 ಸರಿ ಮಾಡಿದಾಗ ಎತ್ಬಿಟ್ರು. ಆಮೇಲೆ ಆಂಬುಲೆನ್ಸ್ ಕಳಿಸಿದ್ರು. ಅವನು ಹೋದಾಗ ಅವನು ಫುಲ್ ಬ್ಲಡ್ ಥರ ಎಲ್ಲ ವಾಮಿಟ್ ಮಾಡಿದಂತೆ. ಅವನಿಗೂ ಪಲ್ಸ್ ಎಲ್ಲ ಚೆಕ್ ಮಾಡಿ ಮನೆಗೆ ಕಳಿಸಿದ್ರು. ಅದಾದಮೇಲೆ ನಾವು ಮನೇಲೇ ಇಟ್ಕೊಳ್ಳಿಲ್ಲ. ಅವನ ಕೋವಿಡ್ ನಿರಾಶ್ರಿತ ಇರುತ್ತಲ್ಲ, ಇಲ್ಲಿ ಕೂಡ್ಗೆಲ್ಲಿ ತೆಗ್ದಿರೋ ಅಲ್ಲೇ ಕಳಿಸ್ತು. ಅಲ್ಲಿ ಅವನು ರಿಕವರಿ ಆಗಿ ಬಂದ. ಬಟ್ ನಾನಂತೂ ರಿಕವರಿನೇ ಆಗಲಿಲ್ಲ, ಬರೀ ಆಸ್ಪತ್ರೆ ಸುತ್ತದೆ ಆಯಿತು. ಏನಂದರೆ ನನಗೆ ಗ್ಯಾಸ್ಟ್ರಿಕ್ ಶುರುವಾದಮೇಲೆ ಏನಂದರೆ ನಾನು ಸ್ವಲ್ಪ ಅಂದರೆ ಆಗ್ತಾಯಿರಲಿಲ್ಲ. ಊಟ ಎಲ್ಲ ವಾಮಿಟ್ ಆಗ್ತಿದ್ದರಿಂದ ಸುಸ್ತಾಗ್ತಾಯಿತ್ತು, ಊಟನೇ ಮಾಡ್ತಾಯಿರಲಿಲ್ಲ. ಪಾಪ ಬಂದು ಕಿರಿರಾಜ್ ಸರ್ ಕುಶಾಲನಗರದಲ್ಲಿದ್ದಾರೆ, ಅವ್ರಿಗೆ ಹೇಳ್ಬಿಟ್ಟು ನನ್ನ ಅಡ್ಮಿಟ್ ಮಾಡಿದ್ರು. ಪಾಪ ನಮ್ಮಪ್ಪ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ ಈ ವಿಷಯದಲ್ಲಿ ಏನೂ ಹೇಳೋಂಗೆ ಇಲ್ಲ ಅವ್ರಿಗೆ ನಾನು ಋಣಿ ಆಗಿರ್ತೀನಿ. ಏನೋ ಒಂದು ಮಾತಾಡ್ತೀನಿ ಒಂದು ಸ್ವಲ್ಪ ಸಿಟ್ಟು ಬಂದಾಗ, ಬಾಯಿಗೆ ಬಂದಾಗ, ಆದರೆ ಮನಸ್ಸಲ್ಲಿ ಅವ್ರ ಮೇಲೆ ಯಾವುದೇ ರೀತಿಯಾದ ದ್ವೇಷ ಕೋಪ ಇರೋದಿಲ್ಲ ಗೈಸ್. ಅದಕ್ಕೆ ನಾನು ಅವ್ರಿಗೆ ಋಣಿಯಾಗಿರ್ತೀನಿ. ನನಗೆ ನಾನೊಬ್ಬಳೇ ಮಲ್ಕೊಳ್ಳಿ ಅಂತ ಮಂಚದ ಕೆಳಗಡೆ ಮಲ್ಕೊಳ್ಳೋರು, ನಾನೇ ಮಂಚದಲ್ಲಿ ಮಲ್ತಿದ್ದೆ ಡೈಲಿ. ನಮಗೆ ಏನಂದರೆ ಗ್ಯಾಸ್ಟ್ರಿಕ್ ಎಲ್ಲ ಇದ್ದಾಗ ಈ ದಾಳಿಂಬೆ ತಿನ್ನಿ ಗಾಯ್ಸ್, ತುಂಬಾ ಕಮ್ಮಿ ಆಗ್ತದೆ. ಆಮೇಲೆ ನಮಗೆ ದಯಾನಂದ್ ಸರ್ ಅವರು ಒಂದಿನ ಊಟ ತಂದುಕೊಟ್ರು. ಮತ್ತು ಖಾನ್ ಸರ್ ಅಂತ ನೋಡಿ, ನಮಗೆ ಹಿಂದೂಗಳೇ ಆಗಲ್ಲ, ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಹಿಂದೂಗಳು ಅಂತ ಮಾತಾಡ್ಕೋತೀವಿ. ಯಾವುದೇ ರೀತಿಯ ಜಾತಿ ಇಲ್ಲ ಗಾಯ್ಸ್. ಅವರು ಮುಸ್ಲಿಮ್ ಆಗಿದ್ದರೂ ಕೂಡ ಅವರು ನಮಗೆ ಪ್ರತಿದಿನ ನನಗೆ ಊಟ ಪ್ರೊವೈಡ್ ಮಾಡಿದ್ದಾರೆ. ಅವ್ರ ಮಿಸ್ಸಸ್ ಹತ್ರ ಮಾಡಿಸ್ಕೊಂಡು ವೆರೈಟಿ ಫುಡ್ಡು, ಒಂದೊಂದು ಥರ ಅಲ್ಲ, ಬೀಟ್ರೋಟ್ ಪಲ್ಯ ಇರ್ಬೋದು, ಮಾವಿನಕಾಯಿ, ಅನ್ನ, ಸಾಂಬಾರು, ಇನ್ನೂ ಏನೇನೋ ಮಾಡಿಕೊಟ್ರು ಗಾಯ್ಸ್. ಅಷ್ಟು ನೆನಪಿರಲಿಲ್ಲ. ಅವ್ರಿಗೂ ಕೂಡ ತುಂಬಾ ಋಣಿಯಾಗಿರ್ತೀನಿ. ಸರ್ಗೆ ಈಗಲೂ ಕೂಡ ಫೋನ್ ಮಾಡಿದಾಗ ಚೆನ್ನಾಗಿದೆಯಾ, ಹೇಗಿದೆಯಾ, ಜಾಬ್ಗೆ ಏನಾರು ಅಪ್ಲೈ ಮಾಡ್ತಾ ಇದೆಯಾ, ಓದಬೇಕು ಅನ್ನೋ ಪ್ಲ್ಯಾನ್ ಇದೆಯಾ, ಏನಂತೆಲ್ಲ ಕೇಳ್ತಾ ಇರ್ತಾರೆ.
ಅವರು ಕೂಡ ನನಗೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಗೈಸ್. ಆ ಥರ ಅದಾದಮೇಲೆ ನಮ್ಮ ಪಕ್ಕದ ಬೆಡ್ಡಲ್ಲಿ ಇದ್ರಲ್ಲ ಅವರು ಕೂಡ ತುಂಬಾ ಚೆನ್ನಾಗಿ ಅವರು ನೋಡಿಕೊಂಡ್ರು. ಅವರು ಕೂಡ ನನ್ನ ಜೊತೆ ಅವ್ರ ಅಮ್ಮನ ಅಡ್ಮಿಟ್ ಮಾಡಿದರು. ಅವ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಏನು ಅಷ್ಟು ಮಾಹಿತಿ ಏನು ಬೇಡ, ಅಡ್ಮಿಟ್ ಹಾಕಿ ಈ ಥರ ಆಗಿ 8 ದಿವಸ ಇದು ಗೈಸ್. ಅದಾದಮೇಲೆ ಮತ್ತೆ ಮನೆಗೆ ಬಂದೆ. ಅದು ಮನೆಗೆ ಬಂದಮೇಲೆ ಮತ್ತೆ ನನಗೆ ಒಂಥರ ಕಳ್ವಳ ಅಂತಾರಲ್ಲ ಆ ಥರ ಏನಾಯಿತು ಅಂದರೆ ಫುಲ್ಲು ಕೂದಲೆಲ್ಲ ಉದುರೋಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟಿಷ್ಟು ಇಡೀ ಅಂದರೆ ಕೊರೋನಾ ಬಂದಿದ್ದರಿಂದ ಸ್ವಲ್ಪ ಹೀಟಿಗೆ ಉದುರುತ್ತಿತ್ತೇನೋ, ಆದರೆ ನಂಗೆ ಇಷ್ಟಿಷ್ಟು ಇಡೀ ಉದುರುತ್ತಿರೋದ್ರಿಂದ ನಮ್ಮ ಮನೇಲಿ ಒಬ್ರಿಗೆ ಕ್ಯಾನ್ಸರ್ ಬಂದು ಸತ್ತೋಗಿದ್ರು. ಅಂದರೆ ನಮ್ಮ ಮನೆಯಲ್ಲ, ನಮ್ಮೂರಲ್ಲಿ ಆ ಹುಡುಗಿಗೆ ಬ್ಲಡ್ ಕ್ಯಾನ್ಸರ್ ಬಂದ. ಅದಕ್ಕಾಗಿ ನನಗೂ ಕೂದಲೆಲ್ಲ ಉದುರ್ತಾಯಿದ್ದಲ್ಲ, ಬ್ಲಡ್ ಕ್ಯಾನ್ಸರ್ ಅಂದ್ಕೊಂಡು ಅದರ ಒಂದು ಇಶ್ಯೂ ಶುರುವಾಯಿತು. ಇಶ್ಯೂ ಶುರುವಾದಮೇಲೆ ನನಗೆ ಏನಂದರೆ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅನ್ನೋದೊಂದು ಸ್ಟಾರ್ಟ್ ಮಾಡಿಬಿಟ್ಟೆ. ಅದಾದಮೇಲೆ ಯಾರೂ ಕರ್ಕೊಂಡೋಗಿಲ್ಲ. ನನ್ನ ಸುಳ್ಳೆಕೋಟೆ ದೇವಸ್ಥಾನ, ಅಜ್ಜ ಸ್ವಾಮಿ ಇಲ್ಲೇ ಕೂಡ ಹಾಕ್ಬಿಟ್ರು. ಅಂಥ ಸಮಯದಲ್ಲಿ ನನ್ನನ್ನು ನಮ್ಮ ಆಂಟಿ ಮನೆ ಕಳಿಸ್ಬಿಟ್ರು. ಅಲ್ಲಿ ಕಳಿಸಿದಾಗ ಅಲ್ಲಿ ಸ್ವಲ್ಪ ಹೊತ್ತು ನಾರ್ಮಲಾಗಿ ಏನಂದರೆ ಚೆನ್ನಾಗೇ ಇರ್ತಿದ್ದೆ. ಒಂದೊಂದ್ಸರಿ ಅಪ್ಸೆಟು ಮಂಕಾಗ್ಬಿಡಿವೆ ಫುಲ್ಲು. ಅದಾದಮೇಲೆ ಅಕ್ಕಪಕ್ಕ ಜನ ಏನೇನೋ ಮಾತಾಡೋಕ್ಕಾದ್ರೂ ಈ ಹುಡುಗಿನೇ ಹಾಕಿರಿಸ್ಕೊಂಡಿದ್ರಿ, ನಿಮ್ಮ ಮಕ್ಳಿಗೂ ಹುಷಾರಿಲ್ದಂಗೆ ಆಗುತ್ತಾ ಅಂತ. ಅಲ್ಲ, ಈ ಥರ ಮಾತಾಡೋರ್ಗೆ ಹೇಳ್ತೀನಿ, ಅವ್ರ ಮನೇಲೂ ಇದೇ ಪರಿಸ್ಥಿತಿ ಬಂದಿದ್ದರೆ ಅವರು ಇದೇ ಥರ ಮಾತಾಡೋರು. ಆ ಒಂದು ನೋವಿಂದ ನಾನು ಅವದೇ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬಂದುಬಿಟ್ಟೆ ಮನೆಗೆ. ಅದಾದಮೇಲೆ ನನಗೆ ನನ್ನ ಹಸ್ಬೆಂಡ್ ಸುರೇಶ್ ಅವರು ಪರಿಚಯ, ಅಂದರೆ ನಾನೇ ಫೋನ್ ಮಾಡಿದ್ದು, ಅವರು ನನ್ನ ನೋಡೋಕೆ ಮನೆಗೆ ಬಂದಿದ್ದು. ಅದರಿಂದ ಅವರಿಂದ ಪರಿಚಯ ಆಗಿ ನಾನು ಅವ್ರನ್ನ ಅದೊಂದು ಸ್ಟೋರಿ ಇದೆ, ಅದನ್ನು ನಾನು ಹೇಳ್ತೀನಿ, ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ. ಪರಿಚಯ ಆಯಿತು. ಅದರಿಂದಾಗಿ ನಾನು ಏನು ಮಾಡಿದೆ ಅಂದರೆ ಇವರಿಂದಲಾರು ನಾನು ಅಂದರೆ ನನ್ನ ಮದುವೆ ಆಗೋ ಮೈಂಡ್ಸೆಟ್ಟಲ್ಲ, ನಾನು ಯಾರು ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಸಾಕು ಅಂತ. ನಮ್ಮಪ್ಪ ಅಂತೂ ಕರ್ಕೊಂಡೋಗಿ ಸಾಕಾಗಿ ಯಾರು ಕರ್ಕೊಂಡೋದ್ರೆ ಸಾಕಲ್ಲಪ್ಪ ಅಂದ್ಕೊಂಡು ಅವ್ರನ್ನ ನಾನು ಇದು ಮಾಡಿದೆ. ಪಾಪ ಅವ್ರನ್ನ ಎಷ್ಟು ಸಾಕಿಡ್ಸಿದ್ದೀನಿ ಅಂದರೆ ಯಪ್ಪ ಸಾಕಿಡ್ದು ಹೋಯ್ತೆ. ಅದಾದಮೇಲೆ ಅವರು ಪಾಪ ಅಜ್ಜಪ್ಪ ಸ್ವಾಮಿನೆಲ್ಲ 2 ತಿಂಗಳಿದ್ರು. ಅವ್ರ ಕೆಲಸ ಎಲ್ಲ ಬಿಟ್ಟು ಅವ್ರ ಅಪ್ಪ ಅಮ್ಮನ್ನೆಲ್ಲ ಬಿಟ್ಟು ಬಂದು ನನಗೆ ಊಟ ಮಾಡಿಸೋದ್ರಿಂದ ಹಿಡಿದು ನನಗೊಂಥರ ಬೆನ್ನೆಲುಬು ಕಾವಲಾಗಿದ್ದರು ಎಲ್ಲ ಕಡೆನೂ ಅಂತಲೇ ಹೇಳ್ಬೋದು. ಹೀಗೆ ಪರಿಚಯ ಆಯಿತು. ಅದು ನಮ್ಮ ಮದುವೆ ಗಂಟ ತಲುಪಿ ಮದುವೆ ಆದಮೇಲೆ ಪ್ರೆಗ್ನೆನ್ಸಿ ಅದಾದಮೇಲೆ ಮತ್ತೆ ನನಗೆ ಮೂಗು ಮತ್ತು ಬಾಯಲ್ಲಿ ಕಫ್ತಲ್ಲೆಲ್ಲ ಬ್ಲೀಡಿಂಗು, ಹೆವಿ ಬ್ಲೀಡಿಂಗ್. ಅದು ಒಂದು ಸಿಮ್ಟಮ್ಸ್ ಅಂತೆ ಪ್ರೆಗ್ನೆನ್ಸಿಯಲ್ಲಿ, ಬಟ್ ನಂಗೆ ಗೊತ್ತಿಲ್ಲ. ನನಗೆ ಒಂದು ಥಾಟ್ ಇದ್ದಿದ್ದೇನೆಂದರೆ ಬ್ಲಡ್ ಕ್ಯಾನ್ಸರ್ ಅಂತ. ನಾನೇನು ಮಾಡಿದೆ, ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಆದೆ. ಬೆಸ್ಟ್ ಕ್ಯಾನ್ಸರ್ ಹಾಸ್ಪಿಟಲ್ ಯಾವುದು ಅಂದಾಗ ನನಗೆ ಮಣಿಪಾಲ್ ಹಾಸ್ಪಿಟ್ಲು ಟಿ ವಿ ನೈನಲ್ಲಿ ತೋರಿಸ್ತಾಯಿದ್ರು. ಮಲ್ಲಿಕಾರ್ಜುನ್ ಕಳಾಶೆಟ್ಟಿ ಅಂತ ಎಮ್ಟಾಲಜಿಸ್ಟ್ ಅವ್ರನ್ನ ನೋಡಲೇಬೇಕು ಅಂತ ಹಠ ಮಾಡಿದೆ. ಅದಾದಮೇಲೆ ನಮ್ಮಪ್ಪ ಸರಿ ಆಯಿತು ಅಂದ್ಬಿಟ್ಟು ನಂದು ತಾಲಿ ಚೈನೆಲ್ಲ ಬಿಚ್ಚಿಸ್ಬಿಟ್ಟಿದ್ರು. ಆಗ ಫೋನೆಲ್ಲ ಕಿತ್ತಿಟ್ಕೊಬಿಟ್ಟಿದ್ರು. ಅದರಿಂದಾಗಿ ನನ್ನ ಫೋನ್ ಡೆಡ್ ಆಗಿ ಸುಮಾರು ಜನ ಫೋನ್ ನಂಬರ್, ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಮಿಸ್ ಮಾಡ್ಕೋತೀನಿ. ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಕಮ್ ಬ್ಯಾಕ್, ನನಗೆ ಫೋನ್ ನಂಬರ್ ಕೊಡಿ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ನಾನು ಕೇಳ್ಕೊತೀನಿ. ಅದಾದಮೇಲೆ ನಾನು ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋದೆ. ಶನಿವಾರ ಹೋದೆ ನಮ್ಮ ಹಸ್ಬೆಂಡ್ ಕರ್ಕೊಂಡು. ಅಲ್ಲಿ ಹೋದ್ಮೇಲೆ ಏನಂದರೆ ಸರ್ನ ಮೀಟ್ ಮಾಡಿದೆ. ತುಂಬಾ ಕಾಸ್ಟ್ಲಿ ಗಾಯ್ಸ್. ಮಣಿಪಾಲ್ ಹಾಸ್ಪಿಟಲ್ ನಮಗೆಲ್ಲ ಆಗಲ್ಲ. ಯಡಿಯೂರಪ್ಪ, ಸಿದ್ದರಾಮಯ್ಯ ಈ ಥರ ಮುಖ್ಯಮಂತ್ರಿಗಳು, ದೊಡ್ಡ ರಾಜಕಾರಣಿಗಳು, ದೊಡ್ಡ ಸೆಲೆಬ್ರಿಟಿಗಳು ಅಂಥವ್ರಿಗೆ ಸರಿ, ನಮ್ಮಂಥವ್ರಿಗೆ ಆಗಲ್ಲ ಅಂದರೆ ಅಂತ ಅಷ್ಟು ಕಾಸ್ಟ್ಲಿ. ಕನ್ಸಲ್ಟೇಷನ್ ಫೀಸೇ 900 ರೂಪಾಯಿ. ಅದಾದಮೇಲೆ ಅವ್ರ ಹತ್ರ ಹೋಗಿ ಮಾತಾಡಿದ್ರು. ಅವರು ಏನಿಲ್ಲಮ್ಮ, ಇದು ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಇರ್ಬೋದು, ಗ್ಯಾಸ್ಟ್ರಿಕ್ಕಿಂದ ಇರ್ಬೋದು ಅಂದರು. ಬಟ್ ನಾನು ಸರ್ ನನಗೆ ಈ ಥರ ಹೆದರಿಕೆ ಇದೆ, ನಾನು ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಲೇಬೇಕು ತಾನೆ, ನನಗೆ ಕನ್ಫರ್ಮೇಷನ್ ಬೇಕಲ್ವಾ ಅಂತ ಹೇಳಿದೆ. ಆಗ ನಮ್ಮ ಹಸ್ಬೆಂಡು ಸರ್ ಈ ಥರ ಮಾತಾಡ್ತಾಳೆ, ನೀವೇ ಹೇಳಿ ಅಂತ. ಆಯಿತು ಬಿಡಿ ಮಾಡಿಸಿ ಅಂದರು. ಅದೇ ನಾನು ಬ್ಲಡ್ ಟೆಸ್ಟ್ ಅಂದರೆ ಏನೋ 1,000-2,000 ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ಅದು ಬಂದು 16,000 ಗಾಯ್ಸ್. ಅದ್ರದ್ದು ರಿಪೋರ್ಟ್ ಎಲ್ಲ ಕಳ್ದಾಕ್ಬಿಟ್ಟಿದ್ದೀನಿ. ನಿಮಗೆ ತೋರಿಸಿದ್ರೆ ಯಪ್ಪ ಇಷ್ಟೊಂದು ಕಾಸ್ಟ್ಲಿನಾ ಅಂತ ಅಂದ್ಕೊಬಿಡ್ತೀರಿ. 16,000 ನೀರಲ್ಲಿ ಹುಣ್ಸೆಹಣ್ಣು ತೊಳೆದ್ಬಿಟ್ಟೆ ಇವತ್ತು ನಾನು. ಆದರೆ ನಾನು ಅದ್ರ ಬಗ್ಗೆ ನಾನು ಬೇಡಬಾರಿ ಮಾಡಿಸೋದು, ಅವ್ರ ಹೆಗ್ಲ ಮೇಲೆ ಮನೆ ಕೊಡು ಬೇರೆ ಬಾರಿ ಮಾಡಿಸೋದು ಮಾಡಿಸ್ಲೇಬೇಕು ಅಂತ ಅನಿಸುತ್ತಾ ನಿನಗೆ? ಬೇಡ ಮೋನಿಕಾ, ಇದ್ರ ಬದಲು ಏನಾದ್ರು ಒಡವೆ ಮಾಡಿಸ್ಕೋಬೋದು. ಯಾಕೆ ಇಷ್ಟು ಟೆನ್ಷನ್ ತೊಗೊಳ್ತೀಯಾ? ಇಷ್ಟೊಂದು ಚೆನ್ನಾಗಿದೆಯಾ, ನೋಡೋಕ್ಕೆ ಬ್ರಿಲಿಯಂಟ್ ಆಗಿದೆ, ಏನಕ್ಕೆ ಇಷ್ಟೊಂದು ಟೆನ್ಷನ್ ತೊಗೊಳ್ತೀಯಾ ಅಂತ ಹೇಳ್ತಾಯಿದ್ರು. ಬಟ್ ನಮ್ಮಪ್ಪಂಗೆ ಕಾಲ್ ಮಾಡಿದೆ. ನಮ್ಮಪ್ಪ ನಿನಗೇನು ಖುಷಿ ಆಗುತ್ತೋ ಅದನ್ನು ಮಾಡು, ನಿನಗೇನಾದರೂ ಇದ್ರ ಬಗ್ಗೆ ಅನುಮಾನ ಇದ್ದರೆ ನೀನು ಮಾಡಿಸ್ಕೊ, ನಿನ್ನ ಖುಷಿನೇ, ನಾನೇನು ಟೆನ್ಷನ್ ತೊಗೊಳ್ಳೋದಿಲ್ಲ, ಬೈಯಲ್ಲ ಅಂದರು. ಹೋಗು ಬ್ಲಡ್ ಕೊಟ್ಟು. ಮತ್ತು ಭಾನುವಾರ ಆಗಿದ್ದರಿಂದ ಅಲ್ಲಿ ಇರೋಕ್ಕಾಗಲಿಲ್ಲ. ಅವ್ರ ಫ್ರೆಂಡ್ಸ್ ಮನೇಲಿದ್ದರು. ಅವ್ರ ಫ್ರೆಂಡ್ಸು ಏನಕ್ಕೆ ನೀವು ಇಷ್ಟು ದೂರ ಬಂದಿದ್ರಿ, ಪ್ರೆಗ್ನೆನ್ಸಿ 8 ಮಂತ್ಸ್ ಆಗಿದೆ, ತುಂಬ ಹೆಸರು ಬಂದಿದ್ದೀರ ಅಂದರೆ ನಮ್ಮ ಯಜಮಾನರು ಸ್ವಲ್ಪ ಸುಳ್ಳು ಹೇಳಿದ್ರು.
ಇಲ್ಲಿ ವಿಡಿಯೋ ಅವ್ರು ಏನಾದರೂ ವಿಡಿಯೋ ನೋಡಿದ್ರೆ ಸಾರಿ. ಅಣ್ಣಂದ್ರೆ ನನ್ನ ತಂಗಿ ಥರ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಊಟ ಮಾಡಿ. ನಾನು ನಮ್ಮ ಯಜಮಾನ್ರಿಗೆ ಈ ಥರ ಒಂದು ಅಂದರೆ ಅವಮಾನ ಅಂದರೆ ಸಾಕಿಡಿಸ್ಬಿಟ್ಟಿದ್ದೀನಿ ಗಾಯ್ಸ್. ಏನಂದರೆ ವಾರಕ್ಕೂ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೆ, ಬೆಂಗಳೂರು ಮೈಸೂರು ನೈಟು ಪ್ರೆಗ್ನೆನ್ಸಿಲೆಲ್ಲ ಎಲ್ಲ ಕಡೆ ಅಲಿಯೋದು. ಒಂಥರ ಏನಂದರೆ ಫುಲ್ಲು ಡಿಪ್ರೆಷನ್ ಆಗಿಬಿಟ್ಟಿದೆ. ಎಷ್ಟು ಡಿಪ್ರೆಷನ್ ಅಂದರೆ ನಾನು ಕಿರ್ಚಾಡಿ ಕೂಗಾಡಿ ನಮ್ಮ ಅಪ್ಪ ಅಮ್ಮಂಗೆ ಬೇಡವಾಗ ಅಂದ್ಕೊಂಡ್ಬಿಟ್ಟಿದ್ದೆ. ಆದರೂ ನಮ್ಮ ಅಪ್ಪ ಅಮ್ಮ ನನ್ನ ಚೆನ್ನಾಗೇ ನೋಡಿಕೊಂಡ್ರು. ಕೆಲವೊಂದು ವಿಷಯವಾಗಲಿ ನೇರವಾಗಿ ಮಾತಾಡಿದಾಗ, ನಮಗೆ ಏನಾದರೂ ಚುಚ್ಚಿದಾಗ ಮಾತಾಡಿದಾಗ ಸ್ವಲ್ಪ ಕಿರ್ಚಾಡ್ಬಿಡ್ತೀನಿ. ಅದರಿಂದ ನನ್ನಿಂದ ಏನಾದರೂ ನೋವಾಗಿದ್ರೆ ಅವ್ರಿಗೆ ಸಾರಿ ಕೇಳೋಕ್ಕೆ ನಾನು ಇಷ್ಟಪಡ್ತೀನಿ ಗಾಯ್ಸ್. ಇದಾಯಿತು. ಅದಾದಮೇಲೆ ಬಂದುಬಿಟ್ಟು ಬ್ಲಡ್ ರಿಪೋರ್ಟ್ ತೊಗೊಂಡು 16,000 ಕೊಟ್ಟು ಬ್ಲಡ್ ರಿಪೋರ್ಟ್ ತೊಗೊಂಡು ಒಂದು ಬ್ಲಡ್ ರಿಪೋರ್ಟಲ್ಲಿ ಏನು ಬಂತಂದರೆ ಏನೂ ಇಲ್ಲ ಅಂತ ಬಂತು, ಚೆನ್ನಾಗಿದೆ ಏನಿಲ್ಲ ಅಂತ. ಆದರೂ ನಂಗೆ ಸಮಾಧಾನ ಇಲ್ಲ. ಮತ್ತೆ ಅದೇ ಗಾಳಿ ಅಂತಾರೆ, ಅದೇ ಚಳಿ ಅನ್ನೋ ಥರ ಸಂದು ಹಾಸ್ಪಿಟ್ಲು ತಿರುಗ್ತಾನೇ ಇದ್ದೆ. ಅವರು ಎಷ್ಟು ಅಂತ ತಿರುಗ್ತಾರೆ. ನಮ್ಮ ಅಪ್ಪ ಅವರೆಲ್ಲ ನನ್ನ ಒಡವೆನೇ ಇಟ್ಬಿಟ್ಟು ದುಡ್ಡು ಕೊಡೋಕೆ ಸ್ಟಾರ್ಟ್ಬಿಟ್ರು. ಈ ಒಂದು ವಿಷಯದಲ್ಲಿ ನಮ್ಮ ಹಸ್ಬೆಂಡ್ ಏನು ದುಡ್ಡು ಕೊಟ್ಟಿಲ್ಲ, ಬಟ್ ಆದರೆ ಅವರು ಎಷ್ಟು ತಿರ್ಗಾಡಿದ್ದಾರೆ ಅಂದರೆ ಪಾಪ ಅವರು ನನ್ನಿಂದಲೇ ಅರ್ಧ ಜೀವ ಸವಿತೇನೋ ಅಂತ ಅನಿಸ್ಬಿಡುತ್ತೆ ಈಗಲೂ. ಅವ್ರ ಅಪ್ಪ ಅಮ್ಮಗೂ ಕೂಡ ತುಂಬಾ ಬೇಜಾರಾಗ್ಬಿಟ್ಟಿದೆ. ಯಾಕಪ್ಪ ಈ ಹುಡುಗಿಗೆ ಮದುವೆ ಮಾಡಿಕೊಟ್ಟು ನಾವು ಸುಮ್ಮನೆ ಅವಳ ಪಾಡಿಗೆ ಅವಳು ಹುಷಾರಾಕೊಂಡು ಬೇರೆ ಯಾರು ಗೌರ್ಮೆಂಟ್ ಕೆಲಸದವ್ರನ್ನ ಆಗ್ಬೋದಿತ್ತಲ್ವ, ನಾವು ಯಾಕೆ ಇಷ್ಟೊಂದು ಸಫರ್ ಆದೋ ಅವಳು ಸಫರ್ ಆದಳು ಅಂತ ಅನಿಸ್ಬಿಟ್ಟಿದೆ. ಬಟ್ ನನಗೆ ಅವ್ರು ಸಿಕ್ಕಿದ್ದು ನನ್ನ ಪುಣ್ಯ. ಅಂದರೆ ಒಂದೊಂದು ವಿಷಯದಲ್ಲಿ ಜಗಳ ಆಗುತ್ತೆ, ಅತ್ತೆ ಸೊಸೆ ಅಂದರೆ ಜಗಳ ಇರುತ್ತೆ, ಗಂಡ ಹೆಂಡತಿ ಜಗಳ ಇರುತ್ತೆ, ಅನುಸರಿಸ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಮುಂದಕ್ಕೆ ನೋಡೋಣ. ಮತ್ತು ನಾನು ಸ್ವಲ್ಪ ತಾಳ್ಮೆನೂ ಬಂದಿದೆ. ಅಂದರೆ ಕೆಲವೊಂದು ವಿಷಯ ನನಗೆ ಅಂದರೆ ನಾನೇನು ತಪ್ಪು ಮಾಡೇ ಇರೋದಿಲ್ಲ. ಆಗ ನನಗೆ ಬೈದಾಗ ನನಗೆ ಸಹಿಸ್ಕೊಳ್ಳೋಕ್ಕೆ ಆಗ ನನಗೆ ಹುಷಾರಿದ್ದರೆ ನಾಟಕ ಅನ್ನೋದು ಇದ್ರ ಬಗ್ಗೆ ಅಂದರೆ ಹುಷಾರಿಲ್ಲದಾಗ ಒಂಥರ ಆವಾಗ ಮಾನಸಿಕವಾಗಿ ಆ ಥರ ಕುಗ್ಗೋಗಿದ್ರಿಂದ ಆ ಥರ ಮಾಡಿದವ್ರದ್ದು. ಇವಾಗಲೂ ಸುಮ್ಮನೆ ಒಂದು ನಾಟಕ ಆಡಬೇಕು ಕೆಲಸ ಮಾಡೋಕ್ಕೆ ಅಂತ ಎಲ್ಲ ಕೆಲಸನೂ ಕೂಡ ನಾನು ಮಾಡ್ತೀನಿ. ಅದಾದಮೇಲೆ ಮತ್ತೆ ನಾನು ಈ ಮಾನಸಿಗೆ ಹಾಕಿದ್ರು ಅಂದರೆ ಬೇಬಿ ಅಂದರೆ ಪ್ರೆಗ್ನೆನ್ಸಿ ಆದಮೇಲೆ ನನಗೆ ಪಾಪು ಆದಮೇಲೆ ನಿಮಾನ್ಸ್ಗೆ ಹಾಕ್ಬಿಟ್ರು. ಮನೇಲಿ ಇರಿಸ್ಕೊಳ್ಳಿಲ್ಲ. ಒಂದು ತಿಂಗಳಾದಮೇಲೆ ಅಲ್ಲಿ ಬಂದುಬಿಟ್ಟು ನನಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಸರಿ ಏನೋ ಶಾಕ್ ಅಂದರೆ ಶಾಕ್ ಕೊಡೋದಿಲ್ಲ ಗಾಯ್ಸ್. ಅಂದರೆ ಅದು ದೊಡ್ಡ ಅಂದರೆ ಕಿಚ್ಚಾಡ್ತಿರ್ತಲ್ಲ, ಒಂದು ಸ್ವಲ್ಪ ಮೂಗಿಗೆ ಒಂದು ಸ್ವಲ್ಪ ಗಾಳಿ ಥರ ಆಕ್ಸಿಜನ್ ಹಾಕಿ ಒಂದು ಮಾಮೂಲಿ ಗ್ಲೂಕೋಸು ಚುಚ್ತಾರೆ, ಆ ಥರ ಚುಚ್ಚಿ ಸ್ವಲ್ಪ ಇಂಜೆಕ್ಷನ್ ಹಾಕಿ ಅದೇನೋ ಬರ್ಕೊಳ್ತಾರೆ. ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಅಲ್ಲಿ 2 ತಿಂಗಳು ನಾವು ಇದ್ದು. ನಮ್ಮ ಆಂಟಿ ಆಗಿರ್ಬೋದು, ನಮ್ಮ ಹಸ್ಬೆಂಡು ಎಲ್ಲರೂ ಪಾಪ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಒಂಥರಲ್ಲ ಆ ಥರ ನೋಡ್ಕೊಂಡಿದ್ದಾರೆ. ಇದರಲ್ಲಿ ಅವ್ರಿಗೆ ನಾನು ಋಣಿಯಾಗಿರ್ತೀನಿ. ಬಟ್ ಈಗ ಸ್ವಲ್ಪ ನಾನು ಅವರಿಂದ ಅಂದರೆ ಸ್ವಲ್ಪ ಜಗಳ ಆಡ್ತಾಯಿರ್ತೀನಿ. ಯಾಕಂದರೆ ಅವರಿಂದಲೂ ತೊಂದರೆ ಆಗಿರುತ್ತೆ, ನನ್ನಿಂದಲೂ ತೊಂದರೆ ಆಗಿರುತ್ತೆ. ಮತ್ತು ಮಿಸ್ಕರೇಜ್ ಆಗಿದೆ. ಬಟ್ ಅದನ್ನು ಹೋಯ್ತಾ ಸರಿ ಮಾಡ್ಕೊಳ್ಳೋಣ ಅಂತ ಆ ಥರ ಅಂದ್ಕೊಂಡಿದ್ದೀನಿ. ಮತ್ತು ನನಗೇನೆಂದರೆ ಬೇಜಾರಾದ್ರೆ ನಾನು IAS KS ಮಾಡಬೇಕು ಅಂತ ಆಸೆ ಇತ್ತು ನನಗೆ. ವೆಂಕಟೇಶ್ ಸರ್ ಇರ್ಬೋದು, ಗಣೇಶ್ ಸರ್ ಎಲ್ಲ ಇದ್ದರು. ಅವ್ರು ನನ್ನ ಏನಂತಿದ್ರು ಅಂದರೆ ಈ ಹುಡುಗಿ ಮದುವೆ ಆಗೋಲ್ಲ, ಈ ಹುಡುಗಿ ಓದಿದ್ದು ಒಳ್ಳೆ ಜಾಬ್ ತೊಗೋತಾರೆ ಅಂತ. ಈಗಲೂ ಅಷ್ಟೇ ಎಷ್ಟು ಒಂದೊಂದ್ಸರಿ ಅಳು ಬಂದುಬಿಡುತ್ತೆ ಗಾಯ್ಸ್. ಅಂದರೆ ಏನು ಓದದೇ ಇರೋರೆಲ್ಲ ಡಿಗ್ರಿ ಮಾಡ್ತಾಯಿದ್ರೆ ನಾನೇ ಇಲ್ಲಿ ಓಡಾಡ್ಬೇಕಾರೆಲ್ಲ ಕಾಣಿಸ್ತಾರೆ, ನಾನು ಯಾಕೆ ಆಗಲಿಲ್ಲ ಅಂತ. ಆದರೂ ಈಗ ಮತ್ತೆ ಕಮ್ ಬ್ಯಾಕ್ ಆಗೋಣ ಅಂತ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಜನಗಳು ಈ ಥರ ಎಲ್ಲ ಆದಮೇಲೆ ಸ್ವಲ್ಪ ಆಡ್ಕೊಂಡು ನೆಗಾಡ್ತಾರೆ. ಬಟ್ ಈಗ ಸ್ವಲ್ಪ ಒಂದು ಒಳ್ಳೆತನದಲ್ಲಿ ಅಂದರೆ ಚೆನ್ನಾಗಿದ್ದಾಳೆ ಹುಡುಗಿ ಅಂತ ಸ್ವಲ್ಪ ಖುಷಿ ಪಡ್ತಾ ಇದ್ದಾರೆ. ಈ ಒಂದು ಇನ್ಸಿಡೆಂಟಿಂದಲೇ ನಾನು ಈ ಥರ ಆಗಿದ್ದು. ಮತ್ತು ನಮ್ಮ ಯಜಮಾನ್ರು ಮನೆ ಕಡೆಯಲ್ಲಿ ನಮ್ಮ ಯಜಮಾನ್ರು ಯಾರಿಗೂ ಹೇಳ್ತಿರ್ಲಿಲ್ಲ. ಯಾಕಂದರೆ ಮರ್ಯಾದೆಗಳ ಪ್ರಶ್ನೆ ಇಲ್ವ. ಅದಾದಮೇಲೆ ಗೊತ್ತಾಯಿತು. ನಾನೇನು ಹೇಳೋದು ಅಂದರೆ ಸಂಬಂಧಿಕರು ಒಳ್ಳೆ ಹುಡುಗಿನೋ ಕೆಟ್ಟ ಹುಡುಗಿನೋ ಮತ್ತು ಅವಳಿಗೆ ಹುಷಾರಿಲ್ವೋ ಅನ್ನೋದು ನೋಡೋದಂತಲ್ಲ. ಒಳ್ಳೆ ಹುಡುಗಿನೂ ಇರಬೇಕು. ಹುಷಾರಿಲ್ಲ ಅಂದ ತಕ್ಷಣ ಅದು ಮರ್ಯಾದೆ ಹೋಗೋ ವಿಷಯ ಅಂತ ಅಲ್ಲ. ಆ ಹುಡುಗಿನೂ ಏನು ಸಾಧನೆ ಮಾಡಿರ್ತಾಳೆ, ಅವಳಿಗೆ ಯಾಕೆ ಹಿಂಗೆ ಆಯಿತು ಅಂತ ಆಡ್ಕೊಂಡು ನೆಗಾಡೋದಲ್ಲ. ಯಾರೇ ಆದರೂ ಆಯಿತು, ನಿಮ್ಮ ಮನೇಲೂ ನಿಮ್ಮ ಹೆಣ್ಮಕ್ಳಿಗೆ ನಿಮ್ಮ ಕಡೆಯವ್ರಿಗೆ ಯಾರಿಗಾರು ಆದಾಗ ನಾವು ಈ ಥರ ನೆಗಾಡ್ಬಿಟ್ರೆ ಹೆಂಗೆ ಆಗಿಬಿಡುತ್ತೆ ಹೇಳಿ. ವಿಷಯ ಗೊತ್ತಾದ್ಮೇಲೆ ನನ್ನನ್ನೇ ಒಂಥರ ಅವ್ರ ಸಂಬಂಧಿಕರುಗಳಿರ್ಬೋದು, ನಮ್ಮ ಹಸ್ಬೆಂಡ್ ಕಡೆ ನನ್ನನ್ನೇ ಒಂಥರ ನೋಡೋದು, ಏನೋ ಒಂಥರ ಹುಚ್ಚಿಡ್ದಿರೋ ಹುಡುಗಿನೇನೋ ಅನ್ನಂಗೆ ನೋಡ್ತಾರೆ. ಮತ್ತು ಸಂದ್ಲು ಫೋನ್ ಮಾಡಿದಾಗೆಲ್ಲ ಹುಷಾರಾದ್ಲೇನೋ ಸುರೇಶ ಆ ಥರ ಕೇಳ್ತಾರೆ. ನನಗೆ ತುಂಬಾ ಬೇಜಾರು ಪರ್ಸ್ನಲ್ ಆಗಿ. ಅದಕ್ಕೆ ನಾನು ಯಾರ ಮದುವೆನೂ ಆಗಲಿ ಏನಾದರೂ ಫಂಕ್ಷನ್ ಆಗಲಿ ನಾನು ಅಟೆಂಡೇ ಮಾಡೋದಿಲ್ಲ ಗೈಸ್. ಅದಕ್ಕಾಗಿ ನಾನು ಕೇಳ್ಕೊಳ್ತಿರೋದು, ಒಬ್ರಿಗೆ ಏನೋ ಒಂದು ಗ್ರಾಚಾರ ತಪ್ಪಿ ಥರ ಹುಷಾರಿಲ್ದಂಗೆ ಆಗಿಬಿಟ್ರೆ ಏನೋ ಅದನ್ನ ಇಟ್ಕೊಂಡು ಆಡ್ಕೊಂಡು ಎಳೆಯೋದಲ್ಲ. ಒಳ್ಳೆ ಹುಡುಗಿನ ತರಲಿಲ್ಲ ಅಂತ. ನಾನು ಕೂಡ ಮಾಸ್ಟರ್ ಮಗಳು, ನಾನು ಓದಿದ್ದೀನಿ, ನಾನು ಡಿಸ್ಟಿಂಕ್ಷನ್, ನಾನು ನೋಡೋಕ್ಕೆ ಸುಂದರಿಯಾಗೇ ಇದ್ದೀನಿ, ಚೆನ್ನಾಗೇ ಇದ್ದೀನಿ. ನನಗೂ ಕಣ್ಣು ಮೂಗು ಬಾಯಿ ಎಲ್ಲ ದೇವ್ರು ಚೆನ್ನಾಗೇ ಕೊಟ್ಟಿದ್ದಾನೆ. ನನಗೂ ಎಲ್ಲ ಕೆಲಸ ಬರುತ್ತೆ, ಎಲ್ಲ ಅಡುಗೆ ಕೆಲಸ ಬರುತ್ತೆ. ನನ್ನ ಗಂಡನ, ನಮ್ಮ ಅತ್ತೆ ಮಾವನ, ನಮ್ಮ ಅಪ್ಪ ಅಮ್ಮ, ನಮ್ಮ ಅಣ್ಣನ ಜೊತೆ ನಾನು ಚೆನ್ನಾಗಿರಬೇಕು ಅಂತ ನನಗೂ ಗೊತ್ತು. ಫ್ಯಾಮಿಲಿಯವ್ರು ನನಗೆ ಯಾರು ಬೆಲೆ ಕೊಡ್ತಾರೋ ಅವ್ರಿಗೆ ನಾನು ಖುಷಿಯಾಗಿ ಇಟ್ಕೊಂಡು ಅವ್ರ ಜೊತೆ ಚೆನ್ನಾಗಿರ್ಬೇಕು ಅಂತ ನನಗೂ ಗೊತ್ತು. ಈ ಒಂದು
ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗಾಯ್ಸ್. ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಇದು ಒಂದು ಏನಂದರೆ ಟ್ರ್ಯಾಜಿಡಿಯಾಗಿ ಏನೋ ಒಂದು ಸ್ಟೋರಿ ಮಾಡ್ತಿದ್ದಾಳೆ ವ್ಯೂಗೋಸ್ಕರ, ಸಬ್ಸ್ಕ್ರೈಬ್ಗೋಸ್ಕರ ಅಲ್ಲ. ಬಟ್ ನಾನು ಈ ವಿಡಿಯೋನ ನನ್ನ ಮನಸ್ಫೂರ್ತಿಯಾಗಿ ಹಂಚ್ಕೋಬೇಕಾಯ್ತು ಯಾರಿಗಾದ್ರೂ ಒಬ್ರಿಗೆ ಅಂತ ಈ ಒಂದು ವಿಡಿಯೋನ ಮಾಡಿದ್ದು. ಈ ಒಂದು 3 ವರ್ಷದಲ್ಲಿ ಎಷ್ಟು ಸಫರ್ ಪಟ್ಟಿದ್ದೀನಿ ಅಂದರೆ ಅದಕ್ಕಾಗಿ ಒಂದು ವಿಡಿಯೋ ಮಾಡಿದ್ದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಆದಷ್ಟು ವಿಡಿಯೋನ ವಾಚ್ ಮಾಡಿ. ನಾನು ಇನ್ನು ಮುಂದೆ ಡೈಲಿ ವಿಡಿಯೋನ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ಮಗ ಸ್ವಲ್ಪ ಕಿತಾಪತಿ ಮಣ್ಣಲ್ಲೆಲ್ಲ ಆಟಾಡ್ತಾ ಇದ್ದಾನೆ. ಅವನ್ನ ಸ್ವಲ್ಪ ನೋಡ್ಕೋಬೇಕು ಎಚ್ಚರಿಕೆಯಿಂದ. ಎಷ್ಟು ಎಚ್ಚರಿಕೆಯಿಂದ ನೋಡಿಕೊಂಡ್ರೂ ಕೂಡ ಸಾಲದು. ನೆಕ್ಸ್ಟ್ ನಿಮಗೆ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ನಾನು ಯಾವ ವಿಡಿಯೋ ಮಾಡಬೇಕು ಅಂತ ನಾನು ಥಿಂಕ್ ಮಾಡಿಬಿಟ್ಟು ನಿಮಗೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಗಾಯ್ಸ್. ಬಾಯ್ ಬಾಯ್. ಲವ್ ಯು.